ಹಲೋ ಗಾಯ್ಸ್, ನಾನು ನಿಮ್ಮ ಉದಯ್. ವೆಲ್ಕಮ್ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ವೆಲ್ಕಮ್ ಟು ಮೈ ಚಾನಲ್, ಯೂಟ್ಯೂಬ್ ಚಾನಲ್. ನಾಳೆ ನಮಗೆ ಎಕ್ಸಾಮ್ ಇದೆ, ಫೈನಲ್ ಎಕ್ಸಾಮ್, MBAದು ಫೈನಲ್ ಎಕ್ಸಾಮ್. ನೋಡೋಣ ನಮ್ಮ ಹುಡುಗರು ಏನು ಮಾಡ್ತಿದ್ದಾರೆ. ನೆನ್ನೆನೇ ಓದೋಣ ಅಂತ ಹೇಳ್ತಿದ್ರು, ನಾನು ಜಸ್ಟ್ ಈಗ ಬಂದೆ. ಬನ್ನಿ ಗಾಯ್ಸ್, ನೋಡೋಣ ನಮ್ಮ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗೆ ರೀ, ಓಯ್ ಏನೋ ಮಾಡ್ತಿದ್ದೀರಾ? ಓದ್ತಾ ಇದ್ದೀರಾ ಅಂದ್ರೆ ನಾಳೆ ಎಕ್ಸಾಮ್ ಇಟ್ಕೊಂಡು ಏನ್ ಮೂವಿ ನೋಡ್ತಾ ಇದ್ದೀರಾ? ಏನ್ ಓದ್ತೀಯ? ಯಾಕೆ ಏನಾಯ್ತು? ಇದ್ಯಾಕೆ ವಿಡಿಯೋ ಮಾಡ್ತಿದ್ದೀರಾ? ವ್ಲಾಗ್ ಮಾಡ್ತಾ ಇದೀನಿ ಕೊಡು. ನೋಡಿ ಗಾಯ್ಸ್, ಈಗ ಕ್ರಿಕೆಟ್ ಆಡಕ್ ಹೋಗ್ತಾ ಇದ್ವಿ. ಮಾತಾಡ್ಬೇಡ. ಈಗ ನೋಡಿ ನಾವು ಹೋಗ್ತಾ ಇದೀವಿ ಕ್ರಿಕೆಟ್ ಆಡಕ್ಕೆ. ಓದಿ ಅಂತ ಅಂದ್ರೆ ನಾಳೆ ಎಕ್ಸಾಮ್ ಇಟ್ಕೊಂಡು ಲೌಡ ಓದ್ತೀರಾ, ಬನ್ನಿ ನಮ್ಮನ್ ಕ್ರಿಕೆಟ್ ಆಡಕ್ ಹೋಗೋಣ ಅಂತ ಅಂದ್ರು. ಬನ್ನಿ ಗಾಯ್ಸ್, ಇವಳಂತೂ ಓದಿಸ್ತಾಳೆ, ಇವಳಂತೂ ಇದು ನಮ್ಮ ಕೊಕ್ಕಟ ಕೆರೆ. ಇದೇ ನಾವು ವಾಕಿಂಗ್ ಮಾಡ್ತಿದ್ದು ಬೆಳಗ್ಗೆ ಎದ್ದು. ನೋಡಿ ಗಾಯ್ಸ್, ನಮ್ಗೆ ಸೂರ್ಯ ಕಿಸ್ ಕೊಡ್ತಾ ಇದ್ದಾನೆ. ಏನೇ ಸುಳ್ಳು ಅದು ಸಂಕಿಸುಡು. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಇದೇ ಗಾಯ್ಸ್ ನಾವು ಆಡುವಂತಹ ಫೀಲ್ಡ್. ಕಿತ್ತೋಗಿರೋ ಬಾಲ್ ಯಾಕೆ ತಗೊಂಬಂದೆ? ನೋಡ, ನಮ್ದು ಯಾರು ಸೇರ್ಸ್ಕೊಳ್ದೆ ಹೋದ್ರೆ ನೋಡ್ದಾನ ಆಡ್ತೀಯ. ನಡಿ, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕಿತ್ತಾಗಿರೋ ಬಾಲ್ ಅಂತೆ. ಇರೋದ್ 3 ಜನ, ಬಾಲ್ ಯಾಕೆ ತಂದೆ ಐತೆ. ಗಾಯ್ಸ್ ಏನ್ ಗೊತ್ತಾ, ಇದೆಲ್ಲ ಇಲ್ಲಿ ಗ್ರೌಂಡ್ ಅಲ್ಲಿ ಫುಲ್ ಜನ ಅಂದ್ರೆ ಜನ ಗಾಯ್ಸ್. ನಮ್ನ ಯಾರು ಸೇರ್ಸ್ಕೊತಾರೆ ಅನ್ನೋದೇ ಡೌಟ್ ನಮ್ಗೆ. ಏನ್ ಗೊತ್ತಾ ಗಾಯ್ಸ್, ನಾಳೆ ಎಕ್ಸಾಮ್ ಇಟ್ಕೊಂಡು ಕ್ರಿಕೆಟ್ ಆಡಕ್ ಬಂದಿದ್ವಿ. ಏನ್ ಗೊತ್ತಿಲ್ಲ, ಯಾರು ಸೇರ್ಸ್ಕೊತಾರೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಅಟ್ಲೀಸ್ಟ್ ನಾಳೆ ಯಾವ್ದಾರು ಎಕ್ಸಾಮ್, ಯಾವ ಪೇಪರ್ ಎಕ್ಸಾಮ್ ಅಂತ ಏನಾದ್ರು ಗೊತ್ತಾ? ಯಾವ್ದು? ಅಖಿಲ ಮ್ಯಾಮ್. ಪೇಪರ್ ಹೆಸರು ಕೇಳಿದ್ದು. ಅದೇನೋ ಓದೋಣ ಅಂದ್ರೆ ಬೇಡ ಅನ್ಬಿಟ್ಟು ಕ್ರಿಕೆಟ್ ಆಡೋಕೆ ಕರ್ಕೊಂಡ್ ಬಂದಿರು. ಯಾರು ಸೇರ್ಸ್ಕತೆ ಇಲ್ಲ. ನೋಡಿ ಹೆಂಗ್ ನಿಂತವ್ರೆ ಗೈಸ್, ಸುಮ್ನೆ ನೋಡ್ಕೊಂಡು ನಿಂತಿದ್ದಾರೆ. ಇರೋ ಸೇರ್ಸ್ಕೊತಾರಲ್ಲ ಬಿಡ. ಮೊದಲನೇ ಬಾಲ್. ಇವನೇನು ಗೊತ್ತಾ ಗಾಯ್ಸ, ಇವನೇನಂದ್ರೆ ಬೆಡ್ಸ್ಕಟ್ಟ ಮ್ಯಾಚ್ ಎಲ್ಲ ಸೋತ್ ಬಿಡ್ತಾನೆ. ಯಾವ್ದು ಅಲಾಕ್ ಬುಲಾಕಲ್ಲಿ ಬೆಡ್ಸ್ಕಟ್ಟಿಲ್ಲ ಅಂತ ಮ್ಯಾಚಲ್ಲಿ ಮಾತ್ರ ನಾಯಿ ಹೊಡೆದಂಗೆ ಹೊಡಿತಾನೆ. ಯಾವ್ದೋ ಬೆಡ್ಸ್ಕಟ್ತೀವಿ, ಒಂದ್ 100 ರೂಪಾಯಿ, 1000 ರೂಪಾಯಿ, ಒಂದ್ 10,000 ರೂಪಾಯಿವರೆಗೂ ನಾವು ಇವನಿಂದಾನೆ ಗೈಸ್ ಕಳ್ಕೊಂಡಿರೋದು. ಇನ್ನೊಬ್ಬ ಈಗ ಹೊಸ ಬ್ಯಾಟ್ಸ್ಮನ್ ಅವರು ಕ್ರೀಸ್ ಗಿಳ್ತಿದ್ದಾರೆ.
ಬ್ಯಾಟ್ ಹಿಡಿದಿರೋದೆ ಒಳ್ಳೆ. ಓ ಆಕಾಶ ನೋಡ್ತಿದ್ದಾರೆ, ಒಂದ್ ಬಾಲು ಮಾಡ್ತಾರೆ ಉದಯ್ ಅವರು. ಓ ಬಾಲು ಕಾಣಿಸಿಲ್ಲ. ಕ್ಯಾಚ್ ಡ್ರಾಪ್ ಆಗಿದೆ. ಓಡೋ ಓಡೋ. ಏನ್ ರನ್ನಿಂಗ್ ಸ್ಟೈಲ್ ಉದಯ್. ಆದ್ರೂ ಈ ಫಿಟ್ನೆಸ್ ಈ ಏಜ್ ಅಲ್ಲಿ ಮೇಂಟೈನ್ ಮಾಡಿದೀರ ಅಂದ್ರೆ ಡೈಲಿ 3 ಸಲ ಹೊಡ್ಕೊಂಡ್ರು ಈ ಫಿಟ್ನೆಸ್ ಮೇಂಟೈನ್ ಮಾಡಿದಾರೆ ಅಂದ್ರೆ ತುಂಬಾ ಖುಷಿ ವಿಚಾರ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಕಲೆನ ಇಲ್ಲಿ ತುಳಿತಾ ಇದ್ದಾರೆ. ಏನಂದ್ರೆ ಏನೋ ಒಂದೆರಡು ನಾನೇ ಬರ್ಬೇಕಿತ್ತು ಮ್ಯಾಚ್ ವಿನ್ ಮಾಡ್ಸಕ್ಕೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸರ್ ಜಡಿ ತೆಗದ ಒಡೆಯ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಗಡ್ಡ ಅವರು ಅಲ್ಲಿ ಸುಮ್ನೆ ಬರೀ ಬಿಲ್ಡಪ್ ಮಾಡ್ತಾನೆ ಅಷ್ಟೇ, ಆಡಲ್ಲ ಏನಿಲ್ಲ. ನೋಡಿ ಗಾಯ್ಸ್, ಈಗ ಗಡ್ಡ ಅವ್ರು ಬಂದಿದ್ದಾರೆ ಲೆಫ್ಟ್ ಹ್ಯಾಂಡ್. ನೋಡೋಣ ಹೇಗೆ ಆಡ್ತಾರೆ ಅಂತ. ಒಂದ್ ಬಾಲ್ಗೆಲ್ಲ ಔಟ್ ಆಗ್ಬಿಟ್ಟು ಬರ್ತಾನೆ. ಅಲ್ಲಿ ಬಿಲ್ಡಪ್ ಕೊಟ್ಟ. ಜೆಪ್ಟೋಗೆ ವೇಟಿಂಗ್ ಮಾಡ್ತಾ ಇದ್ವಿ. ಅವನು ಬಿಟ್ಟಿಗೆ ಸಿಕ್ಕೈತೆ ಅಂತ ತಗೊಂಡವನೆ ಜೆಪ್ಟೋದಲ್ಲಿ ₹100 ಏನೋ ಬುಕ್ ಮಾಡ್ಬಿಟ್ಟು. A few moments later. ಸರಿ ಏನ್ ಕೊಡ್ತಾನೆ ಹಿಂಗೆ ₹100? ಯಾವ್ದೊಂದು ಬೇನಾಮಿ ಬಂದಿರುತ್ತೆ ಅಲರ್ಟ್ ಮಾಡೋದು. A few moments later. ಇವನು ಹೊಸ ಎಂಟ್ರಿ. ಹೆಸರು ಹೇಳಪ್ಪ ನಿಂದು. ನನ್ನ ಹೆಸರು ಪುನೀತ್. ಇವನ್ ಯಾವನ ಸೆಡೆ ನನ್ ಮಗ. ಧನ್ಯ ತೋರ್ತೀನಿ, ನಾನ್ ತೋರ್ತೀನಿ, ಅವ್ರು ತೋರ್ತಿರೋದು. ನಮ್ ಚಾನಲ್ ಓನರು. ಎಲ್ಲೋಗಿದ್ವಿ ಸರ್ ಇವಾಗ? ಕ್ರಿಕೆಟ್ ಆಡಕ್ಕೆ. ಕ್ರಿಕೆಟ್ ಆಡಕ್ಕೆ ಬಂದಿದ್ವಿ ಗೈಸ್. ತುಂಬಾ ಖುಷಿ ಆಗ್ತಿದೆ. ಈಗ ಇದೇ ಖುಷಿಲಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಎಷ್ಟು ಸೋತ್ವಿ ಅಂತ ಹೇಳ್ರಿ. 2,400 ಕಮ್ಮಿ. 2,000 ಸೋತಿದೀವಿ. ನಾವ್ ಸೋಲೋದಕ್ಕೆ ಮುಖ್ಯ ಕಾರಣ ಯಾರು ಅಂತ ತೋರಿಸ್ತಿದ್ದೀನಿ, ನೋಡ್ಕೊಳ್ರಿ. ಇವಾಗ ಅದ್ ಹೆಂಗ್ ಹೇಳ್ತೀಯ ನಾನ್ ಸೋಲ ಕಾರಣ ಅಂತ? ಏನ್ ಮಾಡ್ದೆ ಹೇಳ, ಒಂದ್ ಪಾಯಿಂಟ್ ತೋರ್ಸ್ಬಿಡ್ ನನ್ಗೆ. ಒಬ್ಬನ ಮೇಲೆ ನಂಬ್ಕೊಂಡು ಬಿಡ್ಸಾಕಿಸ್ದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾನು ಅವರು ಆಡ್ತಾರೆ ಅಂತ ಹಾಕ್ತೆ, ಅವ್ರು ಆಡ್ಲಿ ಏನೋ ನಾನ್ ಮಾಡ್ಲಿ. ಇವನೊಬ್ಬ ಬ್ಯಾಟಿಂಗ್ ಆಡ್ಲಿಲ್ಲ, 150 ವೈಡ್ ಆಗ್ತಾ. ನಾವು 150 ವೈಡ್ ಆಗ್ತೀವಿ, ಪರವಾಗಿಲ್ಲ. ಈ ನನ್ ಮಗನ್ ನಂಬ್ಕೊಂಡ್ ಕಾಲೇಜಿಗೆ ಬಂದಂಗಿಂದ ಒಂದ್ 15-20 ಸಾವಿರ ಕಳ್ಕೊಂಡಿದೀವಿ. ಹೊಡಿತೀನಿ ಭಯ್ಯ, ನಿನ್ಗೆ ಯಾಕೆ ಭಯ್ಯ, ನಾನು ಆಡ್ತೀನಿ. ನಮ್ ದುಡ್ಡೇ ಹೋಯ್ತು ಹೊರತು ಒಂದ್ ಮ್ಯಾಚ್ ಗೆದ್ದಿಲ್ಲ. ಇವತ್ತು ಎಷ್ಟು ಸೋತ್ವಿ ರಾಕೇಶ್ ಅವರೇ? ಇವತ್ತು 2,000. ಮೊನ್ನೆ 4. ಕಂಗ್ರಾಚುಲೇಷನ್ ಬ್ರದರ್. ಮೊನ್ನೆ 4,000 ಇದೇ ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್. ಇಲ್ಲೇನೋ ಬನ್ನಿ ಹೊಟ್ಟೆ ಹೊಡ್ಕೊಂಡು ಬಿಸಿ ಮಾಡ್ಲಿಲ್ಲ ಬುಕ್ಕು. ಬಿಸಿ ಐಸ್ ಕ್ರೀಮ್ ರೆಡಿ ಆಗೈತೆ. ಈ ಐಸ್ ಕ್ರೀಮ್ ಸ್ಟೋರಿ ಹೇಳಿ, ಐಸ್ ಕ್ರೀಮ್ ಹೆಂಗ್ ತರಿಸಿದ್ವಿ? ಜೆಪ್ಟೋ ಇಂದ ಯಾರು ಐಡಿಯಾ ಕೊಟ್ಟಿದ್ರೆ ಪ್ರಫುಲ್ ಅವರು ಬಿಟ್ಟಿಯಾಗಿ ಸಿಗುತ್ತೆ. ಎಲ್ಲಾರು ಹೋಗಿದ್ದೆ. ಕ್ಯಾಮ್ರಾಮನ್ ಅವ್ರದ್ದು ಸ್ಪಾನ್ಸರ್ ಮಿಸ್ಟರ್ ಯೋಗಾನಂದ್ ಅಂತ. ಇವತ್ತು ಯೋಗ ಮಾತ್ರ ದುಡ್ಡು ಹೋಗಿಲ್ಲ. ಬಾಯ್. ನಿಲ್ಸು ಬ್ಯಾಕ್ ಬಾ. ಪ್ಲೇ